ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಕೋಡಿಂಗ್ ಮತ್ತು ಡಿಕೋಡಿಂಗ್ ಬಗ್ಗೆ ಮತ್ತೊಂದಿಷ್ಟು ಸಮಸ್ಯೆಗಳನ್ನು ನೋಡೋಣ. ಸೊ ಇಲ್ಲಿ ಒಳ್ಳೆ ಪ್ರಶ್ನೆ ಏನಿದೆ, ಇಫ್ ಮ್ಯಾಟರ್ ಈಸ್ ಕೋಡೆಡ್ ಆಸ್ ದಿ TAMRET ಅಂತ ಬರಲಾಗಿದೆ. ಸೊ ಬಿಹೈಂಡ್ ಎಂಬ ಪದವನ್ನು ಸೊ ಯಾವ ಕೋಡ್ ಮುಖಾಂತರ ಬರೀಬಹುದು ಅಂತೇಳಿ ಸೊ ಫಸ್ಟ್ ಬರೆದಿರುವುದನ್ನು ನಾವು ಏನ್ ಮಾಡೋಣ, ಸೊ ನೋಡೋಣ. ಏನಿದೆ ರೀ, MATTER ಅಂತ ಹೇಳಿದೆ. ಸೊ ಇದು 6 ಅಕ್ಷರದ ಒಂದು ಪದವಾಗಿದ್ದು, ಸೊ ಇಲ್ಲಿ 2 ಭಾಗವನ್ನು ಮಾಡೋಣ. ಸೊ ಮಾಡಿದರೆ ಇದನ್ನೇ ರಿವರ್ಸ್ ತೆಗೆದುಕೊಂಡು ಹೋಗೋಣ. ಸೊ TAM ಅಂತ ಹೇಳಿ, ಸೊ ಇಲ್ಲಿ RET ಅಂತ ಹೇಳಿ ಬರೆಯಲಾಗಿದೆ. ಸೊ ಅದೇ ರೀತಿ ಬಿಹೈಂಡ್ ಅಂತ ಶಬ್ದವನ್ನು ನೋಡ್ರಿ. ಸೊ BEYOND ಅಂತ ಹೇಳಿ, ಸೊ ಇದನ್ನು ಕೂಡ 3 ಅಕ್ಷರದ ಒಂದು ಗುಂಪನ್ನು ಮಾಡೋಣ. ಸೊ ಅದರಲ್ಲಿ YEB ಅಂತ ಹೇಳಿ, ಸೊ ನಂತರ DNO ಅಂತ ಹೇಳಿ. ಸೊ ಯಾವ್ದಿದೆ ನೋಡ್ರಿ ಉತ್ತರ. ಸೊ YEB DNO ಒಂದೇ ಉತ್ತರ ಸರಿಯಾಗಿದೆ. ಹೀಗಾಗಿ ಇದು ಆನ್ಸರ್. ಇನ್ನು ಎರಡನೇದು ಒಂದು ಸ್ವಲ್ಪ ಇದು ಕೊಟ್ಟಿದ್ದಾರೆ, ಏನು 6 ಅಕ್ಷರ ಪದವನ್ನು ಕೊಟ್ಟು 3 ಅಕ್ಷರದಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಏನಿದೆ ಅಂತ ನೋಡೋಣ. ಏನಿದೆ ರೀ, REASON WTC ಅಂತ ಬರೆದಿದ್ದಾರೆ. ದೆನ್ ಹಂಬಲ್ ಏನು ಅಂತ ಬರೆದಿದ್ದಾರೆ. ಸೊ ಇಲ್ಲಿ ಫಸ್ಟ್ ಬರೆದಿರುವುದನ್ನು ನಾವು ಗಮನಿಸೋಣ, ಏನೇನು ಬರೆದಿದ್ದಾರೆ ಅಂತ ಫಸ್ಟ್ ನೋಡೋಣ. ಸೊ ನಾನು ಆಲ್ರೆಡಿ ABCD ಏನ್ ಮಾಡಿದ್ದೆ, ನಂಬರ್ ಕೊಟ್ಟು ಅದ್ರ ಪ್ರಕಾರ ಅಲ್ಫಾಬೆಟ್ಸ್ ಮತ್ತು ನಂಬರ್ಸ್ ಅನ್ನು ಕೊಟ್ಟಿದ್ದೀನಿ. ಸೊ ಅದ್ರ ಪ್ರಕಾರ ನೋಡೋಣ. ಏನಿದೆ, ರೀಸನ್ REASON ಅಂತಿದೆ. ಸೊ ಇದರ ಪೊಸಿಷನ್ ಅನ್ನು ನೋಡೋಣ. ಫಸ್ಟ್ ಏನೇನಿದಾವೆ, ಯಾವ್ಯಾವ ಪೊಸಿಷನ್ ದಲ್ಲಿ ಸಂಖ್ಯೆಗಳಿದಾವೆ ಅಂತ ನೋಡೋಣ. ಸೊ R ಅನ್ನೋದು ಎಷ್ಟನೇ ಸ್ಥಾನದಲ್ಲಿದೆ ನೋಡ್ರಿ. ಸೊ 18ನೇ ಸ್ಥಾನದಲ್ಲಿದೆ. ಸೊ E ಅನ್ನೋದು 5ನೇ ಸ್ಥಾನದಲ್ಲಿ, ನಂತರ A ಅನ್ನೋದು 1ನೇ ಸ್ಥಾನದಲ್ಲಿ, ನಂತರ S ಅನ್ನೋದು 19ನೇ ಸ್ಥಾನದಲ್ಲಿ, ನಂತರ O ಅನ್ನೋದು 15, ನಂತರ N ಅನ್ನೋದು 14ನೇ ಸ್ಥಾನದಲ್ಲಿ. ಸೊ ಪೊಸಿಷನ್ ನಲ್ಲಿ ಇದಾವೆ. ಸೊ ನಂತರ ಏನ್ ಮಾಡಿದ್ದಾರೆ, ಇದನ್ನು ನೋಡಿದಾಗ ಮತ್ತೆ ಇವೆರಡು ಅಕ್ಷರಗಳನ್ನು ಏನ್ ಮಾಡಿದ್ದಾರೆ, ಕೂಡಿಸಿದ್ದಾರೆ. ಅಂದ್ರೆ 18 5 ಎಷ್ಟೈತ್ರಿ, 23. ಸೊ ನೆಕ್ಸ್ಟ್ 19 ಪ್ಲಸ್ ಮಾಡಿದ್ರೆ ಸೊ 20. ಸೊ ನೆಕ್ಸ್ಟ್ 15 ಮತ್ತು 14 ಮಾಡಿದ್ರೆ 29 ಆಯ್ತು. ಹಾಗಾದ್ರೆ ಆ ಸ್ಥಾನದಲ್ಲಿರುವಂತಹ 23ನೇ ಸಂಖ್ಯೆ ಎಷ್ಟಿದೆ ರೀ. ಸೊ WT 20ನೇ ಸ್ಥಾನದಲ್ಲಿ ಇರೋದೇನಿದೆ ರೀ, T ಇದೆ. 29ನೇ ಸ್ಥಾನದಲ್ಲಿರೋದು C ಅಂತ ಹೇಳಿ, ಅಂದ್ರೆ WTC ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಹಂಬಲ್ ಅಂತ ಹೇಳಿ ಅನ್ನೋ ಶಬ್ದಕ್ಕೆ ಸೊ ನೀವು ಕಮೆಂಟ್